ಕುರ್ಚಿ ಕಿತ್ತಾಟದ ಮಧ್ಯೆ ಸಿಎಂ ಡಿಸಿಎಂ ಮುಖಾಮುಖಿ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಸಿದ್ದು ಡಿಕೆಶಿ. ಕುರ್ಚಿ ಕಿತ್ತಾಟದ ಮಧ್ಯೆ ಸಿಎಂ ಡಿಸಿಎಂ ಮುಖಾಮುಖಿ. ಒಂದೇ ವೇದಿಕೆಯಲ್ಲಿ ಸಿದ್ದು ಮತ್ತೆ ಡಿಕೆಶಿ ಕಾಣಿಸಿಕೊಂಡಿದ್ದಾರೆ. ಖರ್ಗೆ ಭೇಟಿಗೂ ಮುನ್ನವೇ ಸಿಎಂ ಡಿಸಿಎಂ ಮುಖಾಮುಖಿ. ಬೆಂಗಳೂರಿನ ಮತ್ಸ್ಯ ಸಮಾವೇಶಕ್ಕೆ ಬಂದ ಇಬ್ಬರು. ಬಣ ಬಡಿದಾಟದ ಮಧ್ಯೆ ಒಟ್ಟಿಗೆ ಹೆಜ್ಜೆ ಹಾಕಿದ ಇಬ್ರು. ವೇದಿಕೆ ಮೇಲೆ ಸೈಲೆಂಟ್ ಆಗಿ ಗುಸುಗುಸು ಮಾತನಾಡಿದ್ದಾರೆ. ಕುರ್ಚಿ ಕಿತ್ತಾಟದ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖಾಮುಖಿಯಾಗಿದ್ದಾರೆ. ಒಂದೇ ವೇದಿಕೆಯಲ್ಲಿ ಸಿದ್ದು ಮತ್ತು ಡಿಕೆಶಿ ಕಾಣಿಸಿಕೊಂಡಿದ್ದಾರೆ. ಖರ್ಗೆ ಭೇಟಿಗೂ ಮುನ್ನವೇ ಸಿಎಂ ಡಿಸಿಎಂ ಮುಖಾಮುಖಿಯಾಗಿದ್ದಾರೆ. ಬೆಂಗಳೂರಿನ ಮತ್ಸ್ಯ ಸಮಾವೇಶಕ್ಕೆ ಇಬ್ಬರು ನಾಯಕರು ಕೂಡ ಬಂದಿದ್ದಾರೆ, ಮುಖಾಮುಖಿಯಾಗಿದ್ದಾರೆ. ಬಣ ಬಡಿದಾಟದ ಮಧ್ಯೆ ಒಟ್ಟಿಗೆ ಹೆಜ್ಜೆ ಹಾಕಿದ ಇಬ್ಬರು ವೇದಿಕೆ ಮೇಲೆಯೇ ಸೈಲೆಂಟ್ ಆಗಿ ಗುಸುಗುಸು ಮಾತುಗಳನ್ನಾಡಿದ್ದಾರೆ. ಖರ್ಗೆ ಅವರನ್ನ ಭೇಟಿ ಮಾಡಲಿಕ್ಕೂ ಮುನ್ನವೇ ಸದ್ಯಕ್ಕೆ ಒಂದೇ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಣಿಸಿದ್ದಾರೆ. ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಆದರೆ ಅದರ ನಡುವೆಯೂ ಕೂಡ ಒಂದೇ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖಾಮುಖಿಯಾಗಿದ್ದಾರೆ. ಇನ್ನೂ ಕೂಡ ಸಿದ್ದರಾಮಯ್ಯ ಅವರು ಖರ್ಗೆ ಅವರನ್ನ ಭೇಟಿ ಮಾಡಿಲ್ಲ. ಭೇಟಿಗೆ ಮುನ್ನವೇ ಒಂದೇ ವೇದಿಕೆಯಲ್ಲಿ ಇಬ್ಬರು ನಾಯಕರು ಕೂಡ ಕಾಣಿಸಿಕೊಂಡಿದ್ದಾರೆ. ಬೆಂಗಳೂರಿನ ಮತ್ಸ್ಯ ಒಂದು ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ವೇದಿಕೆಯ ಮೇಲೆ ಇಬ್ಬರು ಗುಸುಗುಸು ಮಾತುಗಳನ್ನಾಡಿದ್ದಾರೆ. ಯಾವ ವಿಚಾರ ಮಾತನಾಡಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಜೊತೆಗೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಖರ್ಗೆ ಅವರು ಏನು ಬೆಂಗಳೂರಿಗೆ ಬಂದಿದ್ದಾರೆ, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ತಾರಾ ಎಂಬ ಪ್ರಶ್ನೆ ಒಂದು ಕಡೆ ಆದರೆ, ಇಬ್ಬರು ನಾಯಕರು ಕೂಡ ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಮತ್ಸ್ಯ ಸಮಾವೇಶಕ್ಕೆ ಇಬ್ಬರು ನಾಯಕರು ಹೋಗಿದ್ದಾರೆ, ಮುಖಾಮುಖಿಯಾಗಿದ್ದಾರೆ. ಇನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿಲ್ಲ. ಭೇಟಿಗೂ ಮುನ್ನವೇ ಒಂದೇ ವೇದಿಕೆಯಲ್ಲಿ ಇಬ್ಬರು ಘಟಾನುಘಟಿ ನಾಯಕರು ಕೂಡ ಕಾಣಿಸಿಕೊಂಡಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಸಂಬಂಧಪಟ್ಟಂತಹ ಅಧಿಕಾರಿಗಳೆಲ್ಲ ರೈತರನ್ನ, ಮೀನುಗಾರರನ್ನ ಒಳಗಡೆ 2025 ಕಾರ್ಯಕ್ರಮ ಆಯೋಜಿತಗೊಂಡಿದೆ. ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಸಂಬಂಧಪಟ್ಟಂತಹ ಅಧಿಕಾರಿಗಳೆಲ್ಲ ರೈತರನ್ನ, ಮೀನುಗಾರರನ್ನ ಒಳಗಡೆ 2025 ಕಾರ್ಯಕ್ರಮ ಆಯೋಜಿತಗೊಂಡಿದೆ. ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಖರ್ಗೆ ಭೇಟಿಗೂ ಮುನ್ನವೇ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಮುಖಾಮುಖಿಯಾಗಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಬೆಂಗಳೂರಿನ ಮತ್ಸ್ಯ ಮೇಳ ಸಮಾವೇಶಕ್ಕೆ ಇಬ್ಬರು ನಾಯಕರು ಕೂಡ ಬಂದಿದ್ರು. ಅಂದರೆ ಮೀನುಗಾರರ ಸಮಾರಂಭ ಇದು. ಈ ಒಂದು ಸಮಾರಂಭಕ್ಕೆ ಇಬ್ಬರು ನಾಯಕರು ಕೂಡ ಆಗಮಿಸಿದ್ರು. ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಗುಸುಗುಸು ಮಾತನಾಡ್ತಾ ಇದ್ರು. ಯಾವ ವಿಚಾರವಾಗಿ ಮಾತನಾಡಿದ್ರು ಅಂತ ಸದ್ಯಕ್ಕೆ ತಿಳಿದು ಬಂದಿಲ್ಲ. ಮುಖ್ಯವಾಗಿ ಅದೀಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಬೇಕಾಗಿದೆ. ಆ ಒಂದು ಭೇಟಿಯ ವಿಚಾರವಾಗಿಯೂ ಕೂಡ ಮಾತನಾಡಿರಬಹುದು. ಎಷ್ಟು ಗಂಟೆಗೆ ಹೋಗ್ತಾರೆ ಈ ರೀತಿಯಾಗಿ ಮಾತನಾಡಿರಬಹುದು. ಸದ್ಯಕ್ಕೆ ಖರ್ಗೆ ಭೇಟಿಗೂ ಮುನ್ನವೇ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಮುಖಾಮುಖಿಯಾಗಿದ್ದಾರೆ. ಇನ್ನು ಒಂದು ಕಡೆ ಒಂದು ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇದೆ. ಈ ಒಂದು ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಕಿತ್ತಾಟ ಎಲ್ಲವೂ ಕೂಡ ಆಗ್ತಾ ಇದೆ. ಇದರ ನಡುವೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಗುಸುಗುಸು ಮಾತು ಬೇರೆ ಮಾಡಿದ್ದಾರೆ. ಹಾಗಾಗಿ ಏನು ಮಾತನಾಡಿರಬಹುದು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಮುಖ್ಯವಾಗಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಬೇಕಾಗಿರೋದ್ರಿಂದ ಈ ಒಂದು ವಿಚಾರವಾಗಿಯೂ ಕೂಡ ಮಾತನಾಡಿರ್ಬೋದು. ಎಷ್ಟು ಗಂಟೆಗೆ ನೀವು ಹೋಗಿ ಭೇಟಿ ಮಾಡ್ತೀರಾ ಅದನ್ನ ಕೇಳಿರುವ ಸಾಧ್ಯತೆ ಕೂಡ ಇದೆ. ಗಣಪತಿ ಕೋಟಿ
ಧನ್ಯವಾದಗಳು. ನೇಗಿಲ ಹಿಡಿದು ಹೊಲದೊಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮ್ಮ ದೇಶದ ಬೆನ್ನೆಲುಬು ಅಂದರೆ ಅದು ರೈತರು. ಜೈ ಜವಾನ್ ಜೈ ಕಿಸಾನ್ ಎನ್ನುವ ಹಾಗೆ ರೈತರಿಗೆ ಸಮರ್ಪಿಸುವಂತಹ ಗೀತೆ. ರೈತ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಒಂದು ಕಡೆ ಬಣ ಬಡಿದಾಟ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಬಣ ಆಗಿರಬಹುದು, ಡಿಸಿಎಂ ಬಣ ಆಗಿರಬಹುದು, ಬಣ ಬಡಿದಾಟ ಜೋರಾಗಿ ನಡೀತಾ ಇದೆ. ಜೊತೆಗೆ ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ಬಹಳ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದಾಕ್ಷಣ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ ಸಂದರ್ಭದಲ್ಲಿ ಸಮಯಾವಕಾಶವನ್ನು ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿರಲಿಲ್ಲ. ಇದರ ಬೆನ್ನಲ್ಲೇ ಈಗ ಶಾಸಕರ ದಂಡು ದೆಹಲಿಗೆ ಹೋಗಿದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ರು. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ ಸಂದರ್ಭದಲ್ಲಿ 45 ನಿಮಿಷ ಚರ್ಚೆ ಮಾಡಿದ್ರು. ಈಗ ಸದ್ಯಕ್ಕೇನು ಶಾಸಕರ ದಂಡು ದೆಹಲಿಗೆ ಹೋಗಿದೆ, ಆ ಒಂದು ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು. ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಹೋಗಿ ಭೇಟಿ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಮುಖ್ಯವಾಗಿ ಈಗ ಏನು ಅಧಿಕಾರ ಹಂಚಿಕೆ ವಿಚಾರ, ಈ ಒಂದು ವಿಚಾರವಾಗಿ ಬಹಳ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಸಿಎಂ ಆಪ್ತ ವಲಯದವರು ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಮೊನ್ನೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಇನ್ನು ದೆಹಲಿ ದಂಡಯಾತ್ರೆಯನ್ನ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರ್ಕೊಂಡಿದೆ. ಇದೆಲ್ಲದರ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಇದರ ನಡುವೆಯೂ ಕೂಡ ಈ ಒಂದು ಮತ್ಸ್ಯ ಸಮಾರಂಭಕ್ಕೆ ಹೋಗಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಈ ಒಂದು ಸಮಾರಂಭಕ್ಕೆ ಹೋಗಿದ್ದಾರೆ, ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ, ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಇಷ್ಟೆಲ್ಲ ಪಕ್ಷದಲ್ಲಿ ಬಣ ಬಡಿದಾಟ ಇದ್ರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಅಂದ್ರೆ ಮೇಲ್ನೋಟಕ್ಕೆ ಜನರಿಗೆ ಅಥವಾ ಬೇರೆ ಪಕ್ಷಗಳಿಗೆ ಏನು ವಿರೋಧ ಪಕ್ಷದವರಿಗೆ ಏನಾದ್ರು ಸಂದೇಶವನ್ನ ಸಾರ್ತಾ ಇದ್ದಾರಾ, ನಾವೆಲ್ಲವೂ ಕೂಡ ಸರಿಯಾಗಿದೆ, ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಒಡಕಿಲ್ಲ ಎಂಬ ಸಂದೇಶವನ್ನ ಸಾರ್ಲಿಕ್ಕೆ ಹೊರಟಿದ್ದಾರಾ ಅಂತ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಯಾಕೆಂತಂದ್ರೆ ಬಿಜೆಪಿಯವರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ ಆಗ್ಬಿಟ್ಟಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದವರು ಕಚ್ಚಾಟವನ್ನ ಮಾಡ್ತಾ ಇದ್ದಾರೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಆರೋಪವನ್ನ ಮಾಡ್ತಾ ಇದ್ರು. ಆ ಒಂದು ಆರೋಪದಿಂದ ಮುಕ್ತವಾಗುವುದಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ನಾವಿಬ್ರು ಚೆನ್ನಾಗಿದ್ದೀವಿ, ಜೋಡೆತ್ತುಗಳ ರೀತಿಯಲ್ಲೇ ಇದ್ದೀವಿ ಅಂತ ಏನಾದ್ರು ಪ್ರದರ್ಶನ ಮಾಡಲಿಕ್ಕೆ ಈ ರೀತಿಯಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ವೇದಿಕೆಯ ಮೇಲೆ ಇಬ್ಬರು ನಾಯಕರು ಗುಸು ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು, ಅದನ್ನು ಕೂಡ ನೀವು ಗಮನಿಸಬಹುದು. ಮುಖ್ಯವಾಗಿ ಈಗ ಏನು ಸಂದೇಶವನ್ನು ಸಾರಬೇಕಾಗುತ್ತೆ, ಯಾಕೆಂತಂದ್ರೆ ಈ ಒಂದು ಪಕ್ಷದಲ್ಲೇ ಕಚ್ಚಾಟಗಳಾಗ್ತಾ ಇದೆ, ಕಿತ್ತಾಟಗಳಾಗ್ತಾ ಇದೆ ಅಂತ ಅಂದ್ರೆ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾರೆ. ಜೊತೆಗೆ ಒಂದು ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಇದು. ಪಕ್ಷದಲ್ಲಿರುವಂತಹ ಸಿಎಂ ಡಿಸಿಎಂఏ ಜಗಳ ಆಡ್ಕೊಳ್ತಾರೆ, ಅದು ಕೂಡ ಒಂದು ಕುರ್ಚಿ ವಿಚಾರಕ್ಕೆ ಅಂತ ಅಂದಾಗ ಸಾರ್ವಜನಿಕರು ಕೂಡ ಸಾಮಾನ್ಯವಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ಹಾಗಾಗಿ ನಮ್ಮಲ್ಲಿ ಎಲ್ಲವೂ ಕೂಡ ಸರಿ ಇದೆ, ಯಾವುದೇ ರೀತಿಯ ತೊಂದರೆಗಳಿಲ್ಲ, ನಾನು ಮತ್ತೆ ಡಿಸಿಎಂ ಇಬ್ರು ಕೂಡ ಬಹಳ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕೆ ಈ ಒಂದು ಸಮಾರಂಭದಲ್ಲಿ ಇಬ್ರು ಕೂಡ ಭಾಗಿಯಾದ್ರ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಇನ್ನು ಜೊತೆಗೆ ನೀವು ನೋಡ್ತಾ ಇರಬಹುದು ಆ ಒಂದು ವೇದಿಕೆಯಲ್ಲಿ ಇಬ್ರು ಕೂಡ ಮಾತನಾಡ್ತಿದ್ದಾರೆ, ಗುಸು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇವಾಗ ಏನು ರಾಜಕೀಯ ಚಟುವಟಿಕೆಗಳಾಗ್ತಾ ಇದೆ ಈ ಒಂದು ವಿಚಾರವಾಗಿಯೇ ಪ್ರಸ್ತಾಪ ಮಾಡಿರಬಹುದು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಲಿಕ್ಕೆ ಸಮಯಾವಕಾಶವನ್ನು ನೀಡಲಾಗಿದೆ. ಜೊತೆಗೆ ಸಮಯ ಕೂಡ ನಿಗದಿ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಹಾಗಾಗಿ ಯಾವ ಟೈಮ್ಗೆ ಹೋಗ್ತೀರಾ ನೀವು ಅಂತಲೂ ಕೇಳಿರುವ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಇವತ್ತು ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ. ಇಲ್ಲ ಅಂತಂದ್ರೆ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ. ಈಗ ಆಲ್ರೆಡಿ ದೊಡ್ಡ ಡ್ಯಾಮೇಜ್ ಆಗಿದೆ. ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 20ನೇ ತಾರೀಕು ಅಂದರೆ ಈ ಮಂತ್ 20ನೇ ತಾರೀಕಿಗೆ 2.5 ವರ್ಷ ಆಯಿತು. 2.5 ವರ್ಷದಿಂದ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಆ ಒಂದು ಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಿರುವಂತಹ ಗೊಂದಲಗಳಾಗಿರಬಹುದು, ನಾಯಕತ್ವ ವಿಚಾರ ಆಗಿರಬಹುದು, ಅಧಿಕಾರ ಹಂಚಿಕೆ ಹೇಳಿಕೆಗಳಾಗಿರಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಕಾಂಗ್ರೆಸ್ ತಲೆ ಕೆಡಿಸ್ಕೊಂಡಿದೆಯೇ ಹೊರತು ಒಂದು ಅಭಿವೃದ್ಧಿ ಕೆಲಸಗಳಿಗೆ ಗಮನ ಹರಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ, ನಾವೆಲ್ಲರೂ ಕೂಡ ಸರಿಯಾಗಿದ್ದೀವಿ ಅಂತ ತೋರಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ.
ವೈದ್ಯರವರೇ, ಈ ಸ್ಥಳೀಯ ಶಾಸಕರು, ಬೆಂಗಳೂರು ನಗರದ ಬಹಳ ಪ್ರಮುಖ ಮಂತ್ರಿಗಳಾದಂಥ ಮಿತ್ರ ಬೈರತಿ ಸುರೇಶ್ ಅವರೇ, ಶ್ರೀಮತಿ ಮಾಲಾ ನಾರಾಯಣರಾವ್ರವರೇ, ನಮ್ಮ ಅಧ್ಯಕ್ಷರು ಶ್ಯಾಮ್ಲಾ ಇಕ್ಬಾಲ್ ರವರೇ, ದಿನೇಶ್ ಕುಮಾರ್ ಅವರೇ, ವೇದಿಕೆ ಇರುವಂಥ ಎಲ್ಲ ಗಣ್ಯರೇ, ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಮೀನುಗಾರರೇ, ಈ ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಪ್ರೋತ್ಸಾಹಿಗಳೇ, ಬಂಧು ಭಗಿನಿಯರೇ, ಮೀನು ಎಂದರೆ ಒಂದು ಲಕ್ಷ್ಮಿ. ನಾವೆಲ್ಲ ರೈತರು ಭೂಮಿಲಿ ಕೃಷಿ ಮಾಡ್ತೀರಿ, ನೀವೆಲ್ಲ ನೀರಿನಲ್ಲಿ ಕೃಷಿ ಮಾಡ್ತೀರಿ. ಇಡೀ ಸಮುದ್ರದಲ್ಲಿ ಯಾರ್ಯಾರು ಮೀನುಗಾರಿಕೆಯನ್ನು ಮಾಡ್ತೀರಿ, ನಿಮ್ಮ ಪ್ರಾಣವನ್ನೇ ಬದಿಗೊಟ್ಟು ಇಡೀ ನಿಮ್ಮ ಬದುಕಿನಲ್ಲಿ ನಿಮಗೆ ಸೂರ್ಯ ಚಂದ್ರ ಎರಡೇ ಕಾಣೋದು, ಮಿಕ್ಕಿದೆಲ್ಲ ನಿಮ್ಮ ಆತ್ಮಬಲ ಆತ್ಮವಿಶ್ವಾಸದಿಂದ ಈ ಮೀನುಗಾರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಮೀನು ಹಿಡಿಯೋದು ಬೇರೆ, ಮೀನನ್ನು ಮಾರಾಟ ಮಾಡೋದು ಬೇರೆ. ಇವತ್ತು ಮೀನಿನಲ್ಲಿ ಮತ್ತು ನೀರಿನಲ್ಲಿ ಯಾವುದೇ ಇರ್ಬೋದು, ಸೀಗಡಿ ಇರ್ಬೋದು, ಮೀನಿರ್ಬೋದು. ಈಗ ತಾನೇ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿಕಾಯನ್ನು ಕೂಡ ಕೊಟ್ಟು ನಿಮ್ಮ ಪ್ರದರ್ಶನಗಾರರು ತೋರಿಸ್ತಾ ಇದ್ರು. ನಾನು ಅವ್ರಿಗೆ ನಮ್ಮ ಮಶೀರ್ ಫಿಶ್ ತೋರಿಸ್ದೆ. ನಮ್ಮ ಸಂಗಮದಲ್ಲಿ ಮೇಕೆದಾಟಿಂದ ಶಿವಸಮುದ್ರದವರೆಗಿರೋಂಥ ಮಶೀರ್ ಫಿಶು, ಸ್ಪೋರ್ಟ್ ಫಿಶು. ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯೋಂಥ ಕಲೆಗಾರಿಕೆ ನನಗೂ ಕೂಡ ಇತ್ತು. ಹೋಗಿ ಗಾಳ ಹಾಕ್ಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ. ಭಾಳ ಪೇಷನ್ಸ್ ಬೇಕದಕ್ಕೆ. ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ, ನೀತಿ ಮತ್ತು ಛಲ, ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ಯಾವುದೇ ಒಬ್ಬ ಮೀನು ಹಿಡಿಯೋಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ದಿನ ಶಿಕಾರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. 3 ದಿನ ವಾರ ಆದರೂ ಕೂಡ ಒಂದು ಮೀನು ಸಿಕ್ಕುವುದಿಲ್ಲ. ಅಂಥ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ. ಅಂಥ ತಾಳ್ಮೆಯ ವೃತ್ತಿಯನ್ನು ಇಟ್ಕೊಂಡು ಬಂದಿದ್ದೀರಿ, ಶ್ರಮಜೀವಿಗಳಿದೆ. ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸುಮಾರು 10,000ಕ್ಕೂ ಹೆಚ್ಚು ಕೆರೆಗಳಿಗೆ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೆರೆಗಳನ್ನು ತುಂಬಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಆದರೆ ನೀವು ತಿಳ್ಕೊಳ್ಬೇಕು, 3,000 ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿ ಬಿಲ್ಲನ್ನು ನಾವು ವಿದ್ಯುತ್ ಶಕ್ತಿ ಇಲಾಖೆಗೆ ಕಟ್ಟಬೇಕು. ಆದರೆ ಆ ಮೀನಲ್ಲಿ, ಆ ಕೆರೆಗಳಲ್ಲಿ ನೀರಿರಬೇಕಾದ್ರೆ, ಒಣವು ಇದರಲ್ಲಿ ಆ ನೀರು ಬರಬೇಕಾದ್ರೆ ವಿದ್ಯುತ್ ಶಕ್ತಿಯನ್ನು ಮೋಟ್ರ್ ಆನ್ ಮಾಡಿದ್ರೆ ಮಾತ್ರ ಸಾಧ್ಯ. ಅದಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ, ಸಣ್ಣ ಸಣ್ಣ ಕೆರೆಗಳನ್ನ ಸೊಸೈಟಿಗಳು ಕೊಡ್ತೀವಿ, ಮಿಕ್ಕಿದ್ದೆಲ್ಲ ಆಕ್ಷನ್ ಹಾಕ್ತೀವಿ. ನೀವು ಅದನ್ನು ವೃತ್ತಿನ ನೀವು ಬೆಳೆಸ್ಕೊಂಡು ನೀವು ಬದುಕಬೇಕು. ಮೊನ್ನೆ ಕೂಡ ಮೀನು ಮರಿ ಸಾಗಣೆ ಮಾಡಲಿಕ್ಕೆ ಮೊನ್ನೆ ತಾನೇ ನಾವು CNL ಮೀಟಿಂಗಲ್ಲಿ ಜಾಗನ ಕೊಡಬೇಕು ಅಂತೇಳಿ ತೀರ್ಮಾನ ಕೂಡ ನಾವು ಮಾಡಿದ್ದೇವೆ. ಸೊ ಅದಕ್ಕೆ ನಿಮಗೆ ಏನೆಲ್ಲ ಪ್ರೋತ್ಸಾಹ ಬೇಕು, ನಿಮ್ಮಿಂದ ಒಂದು ದೊಡ್ಡ ಚೈನು, ಒಂದು ಸಮುದ್ರದಲ್ಲಿ ಆಗಲಿ ನಮ್ಮ ಕೆರೆಗಳಲ್ಲಿ ಮೀನು ತಯಾರು ಮಾಡೋದೇ ಬೇರೆ, ಮಾರಾಟ ಮಾಡೋದೇ ಬೇರೆ, ಎಕ್ಸ್ಪೋರ್ಟ್ ಮಾಡೋದೇ ಬೇರೆ, ತಿನ್ನೋದೇ ಬೇರೆ. ಆರೋಗ್ಯಕರವಾದಂಥ ಒಂದು ಈ ಮೀನಿದೆ. ಈ ಮೀನುಗಳನ್ನು ನಿಮ್ಮ ಬದುಕಿಗೆ ಸರ್ಕಾರಕ್ಕೂ ಕೂಡ ಹೆಚ್ಚಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದೀರಿ, ಹಣನೂ ಕೊಡ್ತಾ ಇದ್ದೀರಿ. ಆದ್ದರಿಂದ ಇವತ್ತು ನಿಮ್ಮೆಲ್ಲರೂ ಕೂಡ ಈ ನೀರಿನ ಈ ಮೀನುಗಾರಿಕೆ ದಿನ, ವಿಶ್ವ ಮೀನುಗಾರಿಕೆ ದಿನ, ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಮಿಕ್ಕಿದ್ದು ವಿಚಾರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೀನುಗಾರಿಕೆ ಸಚಿವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ವೈದ್ಯರವರು, ನಾನು ಹೋದ ಸತಿ ಅಲ್ಲಿಗೆ ಕರಾವಳಿ ಪ್ರದೇಶಕ್ಕೆ ಹೋಗಿದ್ದೆ. ಅನ್ನ ಕರ್ಕೊಂಡು ಹೋಗಿರು ನನ್ನ ಇದಕ್ಕಿದ್ದಂಗೆ ದೊಡ್ಡ ಸಮುದ್ರದಲ್ಲೇ ಎಗರ್ಬಿಟ್ರು ಅವರು. ಅಂದರೆ ಅವ್ರಿಗೆ ಭಯನೇ ಇಲ್ಲ. ಸಮುದ್ರದಲ್ಲೂ ಕೂಡ ಇದನ್ನು ಈಜಾಡೋಂಥ ಶಕ್ತಿ, ಇಷ್ಟು ದೊಡ್ಡ ದೇಹ ಇಟ್ಕೊಂಡು ನನಗೆ ಗಾಬರಿ ಆಗ್ಬಿಟ್ಟೆ. ನಾನು ಕರ್ಕೊಂಡು ಹೋಗಿದ್ರು ಅಲ್ಲಿ. ಎಂಥ ಒಂದು ಪರಿಸರ ಇದೆ. ಮುಂದಿನ ದಿನದಲ್ಲಿ ಕರಾವಳಿ ಪ್ರದೇಶದಲ್ಲಿ ಏನು 300 ಚಿಲ್ಲರೆ ಕಿಲೋಮೀಟರ್ ಇದೆ, ಹೊಸ ಟೂರಿಸಂ ಪಾಲಿಸಿ ಹೊಸದಾಗಿ ಅಭಿವೃದ್ಧಿ ಮಾಡಲಿಕ್ಕೆ, ಈ ಮೀನುಗಾರಿಕೆ ಉತ್ಪಾದನೆ ಮಾಡಲಿಕ್ಕೆ ನಮ್ಮ ಈ ಪ್ರದೇಶದಲ್ಲೂ, ಬಯಸೀಮೆ ಪ್ರದೇಶದಲ್ಲಿರ್ಬೋದು ಮತ್ತು ಕರಾವಳಿ ಪ್ರದೇಶದಲ್ಲೂ ಕೂಡ ಹೊಸ ನೀತಿಯನ್ನೇ ಕೂಡ ನಾವು ಚಿಂತನೆಯನ್ನು ಈ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ. ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ಒಳ್ಳೆಯದಾಗಲಿ. ಅನೇಕ ಸರ್ಕಾರದ ಯೋಜನೆಗಳನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ವೈದ್ಯರು ಮಾಡ್ತಾ ಇದ್ದಾರೆ. ಮಾನ್ಯ ಶ್ರೀ ನಮ್ಮ ಮಲ್ಕಾಳ್ ವೈದ್ಯರವರು ಮತ್ತು ಅವರ ತಂಡಕ್ಕೆ ಮತ್ತು ಅವರೆಲ್ಲ ಅಧಿಕಾರಿಗಳಿಗೆ
ನಾ ಈ ಸಂದರ್ಭದಲ್ಲಿ ತುಂಬ ಹೃದಯದ ಶುಭವನ್ನು ಹಾರೈಸ್ತಾ ಇದ್ದೇನೆ. ಯಾರು ಕೂಡ ಏನಪ್ಪ ಡಿ ಕೆ ಶಿವಕುಮಾರ್ ಬಂದು ಹೊರಟೋದ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ. ನನಗೆ ಭಾಳ ಎಮರ್ಜೆನ್ಸಿ ಮೀಟಿಂಗು ಲೀಗಲ್ ವಿಚಾರ ಇದೆ. ನಾನು ಆ ಜವಾಬ್ದಾರಿಗೆ ಆ ಮೀಟಿಂಗನ್ನು ನಾನೇ ತೆಗೆದುಕೊಂಡಿದ್ದೇನೆ. ಆದ್ದರಿಂದ ತಾವೆಲ್ಲ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ. ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ. ನೀವೆಲ್ಲ ಗಂಗೆ ಪುತ್ರರು ಎಲ್ಲರಿಗೂ ಕೂಡ ಈ ಒಂದು ಯೋಗ ಬರಲಿಲ್ಲ. ಸೊ ಭೀಷ್ಮ ಈ ಪ್ರಪಂಚಕ್ಕೆ ಏನು ಒಂದು ನಮಗೆ ಮಾರ್ಗದರ್ಶನವನ್ನು ಕೊಟ್ಟ ಭೀಷ್ಮನ ಪ್ರತಿಜ್ಞೆ, ಗಂಗೆ ಪುತ್ರನ ಪ್ರತಿಜ್ಞೆ ಅಂತ ಅಂದರೆ ಅಂಥ ದೊಡ್ಡ ಪ್ರತಿಜ್ಞೆ. ಹಂಗೆ ನೀವು ನೀರಿನ ಒಳಗಡೆ ಹೋಗಿ ಬದುಕಿ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಇದ್ದಂಥ ಈ ವೃತ್ತಿಗಾರರಿಗೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರೋತ್ಸಾಹದಾಯಕ ಅರ್ಥಪೂರ್ಣ ಮಾತುಗಳನ್ನು ಆಡಿದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಮಾನ್ಯ ಮೀನುಗಾರಿಕೆ ಸಚಿವರಾದ ಶ್ರೀ ಮಂಕಾಳ ವೈದ್ಯರವರು ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಸನ್ಮಾನವನ್ನು ಮಾಡಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಸಹ ನಮ್ಮ ಕರೆಗೆ ಹೋಗೊಟ್ಟು ಬಿಡು ಮಾಡಿಕೊಂಡು ಬಂದು ನಮ್ಮೆಲ್ಲರನ್ನ ಬಹಳ ಆತ್ಮೀಯವಾಗಿ ಉದ್ದೇಶಿಸಿ ಮಾತನಾಡಿ ಎಲ್ಲರನ್ನ ಪ್ರೋತ್ಸಾಹಿಸಿದಂಥ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಕರ್ನಾಟಕ ಮೀನುಗಾರಿಕೆ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಒಂದು ಜೋರಾದ ಚಪ್ಪಾಳೆ ಬರಲಿ.